MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. %50 ರಿಯಾಯಿತಿಗೆ ಭರ್ಜರಿ ರೆಸ್ಪಾನ್ಸ್. RSS ಗೀತೆ ಕ್ಷಮೆ ಕೇಳಲು ಸಿದ್ಧ ಎಂದ ಡಿಸಿಎಂ ಡಿಕೆ. ಕ್ಷಮೆ ಕೇಳಿದ್ದು ಡಿಸಿಎಂ ಡಿಕೆಗೆ ಅವಮಾನ ಎಂದ ಅಶೋಕ್. ಕಿರಿಯ ಸಹಾಯಕ ಅಮಾನತು, ಇದು TV9 ಬಿಗ್ ಇಂಪ್ಯಾಕ್ಟ್. ಆಗಸ್ಟ್ 31ರವರೆಗೂ ಕೆಎಸ್ಆರ್ಟಿಸಿ ಬಸ್ಗಳ ವಿಶೇಷ ಕಾರ್ಯಾಚರಣೆ. ಈ ಎಲ್ಲ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಅಕ್ರಮವಾಗಿ ವಿದೇಶಕ್ಕೆ ಪಡಿತರ ಅಕ್ಕಿ ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಸರ್ಕಾರಿ ಗೋದಾಮಿನ ಕಿರಿಯ ಸಹಾಯಕ ಸೋಮಶೇಖರ್ ಅಮಾನತುಗೊಂಡಿದ್ದಾರೆ. ಕರ್ತವ್ಯ ಲೋಪದಡಿಯಲ್ಲಿ ಸಸ್ಪೆಂಡ್ ಮಾಡಿ ಶಿಸ್ತು ಪ್ರಾಧಿಕಾರದ ಅಧಿಕಾರಿ ಮಂಜುನಾಥ್ ಆದೇಶಿಸಿದ್ದಾರೆ. ನಿನ್ನೆ TV9 ಅಕ್ರಮದ ಕುರಿತು ವರದಿ ಮಾಡಿತ್ತು. ಟ್ರಾಫಿಕ್ ನಿಯಮ ಉಲ್ಲಂಘನೆ ದಂಡದಲ್ಲಿ %50 ರಿಯಾಯಿತಿ ನೀಡಿದ್ದರಿಂದಾಗಿ ವಾಹನ ಸವಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಈವರೆಗೂ 5.75 ಲಕ್ಷಕ್ಕೂ ಅಧಿಕ ಟ್ರಾಫಿಕ್ ನಿಯಮ ಉಲ್ಲಂಘನೆ ಕೇಸ್ ಇತ್ಯರ್ಥವಾಗಿದೆ. 4 ದಿನದಲ್ಲಿ 14.89 ಕೋಟಿಗೂ ಅಧಿಕ ದಂಡ ಸಂಗ್ರಹವಾಗಿದೆ. ಆಗಸ್ಟ್ 23ರಿಂದ ಸೆಪ್ಟೆಂಬರ್ 12ರವರೆಗೆ %50 ದಂಡ ಪಾವತಿಗೆ ಅವಕಾಶ ನೀಡಲಾಗಿದೆ. ವಿಧಾನಸಭೆ ಅಧಿವೇಶನದಲ್ಲೇ RSS ಗೀತೆ ಹಾಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಿದ್ದಾರೆ. ಆ ಮೂಲಕ ವಿವಾದಕ್ಕೆ ತೆರೆ ಎಳೆಯುವುದಕ್ಕೆ ಮುಂದಾಗಿದ್ದಾರೆ. ಡಿಕೆ ಕ್ಷಮೆ ಕೇಳಬೇಕು ಅಂತ MLC BK ಹರಿಪ್ರಸಾದ್ ಆಗ್ರಹಿಸಿದ್ರು. ಈಗ ಡಿಕೆ ಕ್ಷಮೆ ಕೇಳಿರೋದನ್ನ ಹರಿಪ್ರಸಾದ್ ಸ್ವಾಗತಿಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ. ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ಅವರು ಕ್ಷಮೆ ಕೇಳಬೇಕಾಗ್ತದೆ. ಕೆಲವು ಏನೇನೋ ಸಲಹೆಗಳು ಕೊಟ್ಟಿದ್ದಾರೆ. ನಾನು ಖಂಡಿತ ನಿಮ್ಮ ಸಲಹೆಗಳನ್ನ, ಒಳ್ಳೆಯ ಸಲಹೆಗಳು, ನಾನು ಯಾರಿಗೇನು ದೊಡ್ಡವನಲ್ಲ. ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಇಫ್ ಯು ಫೀಲ್ ದಟ್ ಐ ಹ್ಯಾವ್ ಡನ್ ಎ ಮಿಸ್ಟೇಕ್ ವಿಚ್ ಐ ಹ್ಯಾವ್ ನಾಟ್ ಡನ್, ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಅಪಲೈಸ್. ಅವ್ರಿಗೆ ಅನಿಸಿದ್ರೆ ಆಗಿರೋ ತಪ್ಪು ಅಂತೇಳಿ ಭಾಳ ಸಂತೋಷ. RSS ಗೀತೆ ಹಾಡಿದ್ದಕ್ಕೆ ಕ್ಷಮಾಪಣೆ ಕೇಳಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅವಮಾನ. ಕಾಂಗ್ರೆಸ್ ಪಾರ್ಟಿ ಯಾವ ದೇಶಕ್ಕೆ ಬೆಂಬಲ ಕೊಡುತ್ತದೆ? ನಮಸ್ತೆ ಸದಾ ವತ್ಸಲೆ ಅಂದ್ರೆ ಈ ಭೂಮಿಗೆ ನಮಸ್ಕಾರ ಹಾಕ್ತೇನೆ ಎಂದರ್ಥ ಅಂತ ಬೆಂಗಳೂರಿನಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್ ಕಿಡಿಕಾರಿದ್ದಾರೆ. ಡಿಕೆ ಎದೆಗಾರಿಕೆ ತೋರಿಸಿ ಇದರಲ್ಲಿ ತಪ್ಪೇನು ಅಂತ ಕೇಳಬೇಕಾಗಿತ್ತು ಅಂದ್ರು. ಎದೆಗಾರಿಕೆಯನ್ನು ತೋರಿಸಿ ಅವರು ಹೇಳಬೇಕಾಯಿತು. ನಾನು ನಮ್ಮ ಭಾರತ ಮಾತೆಗೆ ನಾನು ನಮಸ್ತೆ ಅಂತ ಹೇಳಿದ್ದೀನಿ, ಇದರಲ್ಲಿ ತಪ್ಪೇನು ಅಂತ ಕೇಳಬೇಕಾಯಿತು. ಇಲ್ಲಾಂದರೆ ಬಿಸಾಕಿ, ರಾಜೀನಾಮೆ ಬಿಸಾಕಿ, ದೇಶಕ್ಕೋಸ್ಕರ ನಾನು ದೇಶದ ಗೌರವ ಉಳಿಸಿದ್ದೀನಿ ಅಂತ ಆಚೆ ಬರಬೇಕಾಯಿತು. ಅದು ಬಿಟ್ಟು ಕ್ಷಮಾಪಣೆ ಕೇಳಿರೋವಂಥದ್ದು ನಿಜಕ್ಕೂ DK ಶಿವಕುಮಾರ್ ಅವ್ರಿಗೂ ಅವಮಾನ ಅಂತ ನನಗನ್ನಿಸ್ತೈತೆ. ಅಲೆಮಾರಿ ಜನಾಂಗಕ್ಕೆ %1 ಪ್ರತ್ಯೇಕ ಮೀಸಲಾತಿ ಕಲ್ಪಿಸಬೇಕು ಅಂತ ಆಗ್ರಹಿಸಿ ಧಾರವಾಡದ DC ಕಚೇರಿ ಮುಂದೆ ಸುಡುಗಾಡ ಸಿದ್ಧ ಸಮುದಾಯ ಪ್ರತಿಭಟಿಸಿತು. ಅಲೆಮಾರಿ ಜನಾಂಗದ 59 ಜಾತಿಗಳಿಗೆ ಪ್ರತ್ಯೇಕ %1 ಮೀಸಲಾತಿ ನೀಡಬೇಕು. ಈ ಸಂಬಂಧ ಕಳೆದ 35 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಈಗ ನಾಗಮೋಹನ್ ದಾಸ್ ಒಳ ಮೀಸಲಾತಿ ವರದಿ ಸಲ್ಲಿಕೆಯಾಗಿದ್ದು ಬೇಡಿಕೆ ಈಡೇರಿಸಬೇಕು ಅಂತ ಆಗ್ರಹಿಸಿದ್ರು. ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ತೆರಳುವ ಪ್ರಯಾಣಿಕರಿಗಾಗಿ ಕೆಎಸ್ಆರ್ಟಿಸಿ 1500ಕ್ಕೂ ಅಧಿಕ ಬಸ್ಗಳು ಕಾರ್ಯಾಚರಣೆ ನಡೆಸ್ತಾ ಇವೆ. ಬೆಂಗಳೂರಿನಿಂದ ರಾಜ್ಯದ ವಿವಿಧ ಊರುಗಳಿಗೆ ಮತ್ತು ಹೊರ ರಾಜ್ಯದ ವಿವಿಧ ಸ್ಥಳಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆಗಸ್ಟ್ 31ರವರೆಗೂ ವಿಶೇಷ ಬಸ್ಗಳು ಕಾರ್ಯಾಚರಣೆ ನಡೆಸಲಿವೆ. ಮತ್ತೊಂದೆಡೆ ಖಾಸಗಿ ಬಸ್ಗಳಿಂದ ದುಪ್ಪಟ್ಟು ದರ ವಸೂಲಿ ಮಾಡಲಾಗ್ತಾ ಇದೆ. ರಾಯಚೂರಿನಲ್ಲಿ ನಿರಂತರ ಮಳೆಗೆ ದಾಳಿಂಬೆ ಹಾನಿ ಬಗೆಗಿನ TV9 ವರದಿ ಬೆನ್ನಲ್ಲೇ ಈಗ ತೋಟಗಾರಿಕೆ ಇಲಾಖೆ ಸರ್ವೆಗೆ ಮುಂದಾಗಿದೆ. ಜಿಲ್ಲೆಯಲ್ಲಿ 1401 ಹೆಕ್ಟೇರ್ ಪ್ರದೇಶದಲ್ಲಿ ದಾಳಿಂಬೆ ಬೆಳೆದಿದ್ದು, ಮಳೆ, ಹವಾಮಾನ, ತಣ್ಣಗಿನ ವಾತಾವರಣದಿಂದ ಹಣ್ಣುಗಳು ಹಾಳಾಗ್ತಾ ಇವೆ. ಇದರಿಂದ %30ರಿಂದ 40ರಷ್ಟು ಹಣ್ಣಿನ ಕ್ವಾಲಿಟಿ ಕಡಿಮೆಯಾಗ್ತಾ ಇದೆ ಅಂತ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಮೊಹಮ್ಮದ್ ಅಲಿ ಹೇಳಿದ್ದಾರೆ. ಅಲ್ಲದೆ ರೈತರಿಗೆ ಪರಿಹಾರ ನೀಡುವ ಬಗ್ಗೆ ಮಾತನಾಡಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ತಮ್ಮ ವಿರುದ್ಧದ ಅಕ್ರಮ ಆರೋಪಕ್ಕೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ತಿರುಗೇಟು ನೀಡಿದ್ದಾರೆ. ಯೋಜನೆಗೆ ಫಲಾನುಭವಿಗಳು ಕೇಂದ್ರದಿಂದಲೇ ಆಯ್ಕೆಯಾಗ್ತಾರೆ. ನಮ್ಮ ಕ್ಷೇತ್ರದಲ್ಲಿ 94 ಮನೆಗಳ ಹಂಚಿಕೆಯಲ್ಲಿ ದುರುಪಯೋಗ ಆಗಿದ್ದು ಸತ್ಯ. ಈ ಬಗ್ಗೆ ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿ. ತನ್ನ ಮೇಲಿನ ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ದಾರೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸಂಯತಾ ಫೌಂಡೇಶನ್ ಮಹಾ ಸಿಮೆಂಟ್ ಸಹಯೋಗದೊಂದಿಗೆ ಪರಿಸರ ಸ್ನೇಹಿ ಜೇಡಿ ಮಣ್ಣಿನ ಗಣೇಶನನ್ನ ಸಾರ್ವಜನಿಕರಿಗೆ ವಿತರಣೆ ಮಾಡ್ತಾ ಇದೆ.
ಕಳೆದ 4-5 ವರ್ಷಗಳಿಂದ ಸಮಾಜಮುಖಿ ಕೆಲಸ ಮಾಡ್ತಾ ಇರುವ ಶ್ರೀನಿವಾಸ್ ಹಾಗೆ ಅವರ ತಂಡ ಪ್ರತಿ ವರ್ಷದಂತೆ ಭಕ್ತಾದಿಗಳಿಗೆ ಜೇಡಿ ಮಣ್ಣಿನಿಂದ ಮಾಡಿರುವ ಗಣೇಶನನ್ನ ವಿತರಣೆ ಮಾಡ್ತಾ ಇದೆ. ಅಲ್ಲದೆ ಗಣೇಶನ ಜೊತೆ ಒಂದು ಉಚಿತ ಬೆಳ್ಳಿ ನಾಣ್ಯವನ್ನ ಗ್ರಾಹಕರ ಕೈಯಿಂದ ಹಾಕಿಸಲಾಗುತ್ತೆ. ಗಣೇಶನ ವಿಸರ್ಜನೆ ನಂತರ ಬಕೆಟ್ನಲ್ಲಿ ಹೂ ಗಿಡ ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಯೋಜನೆ ಇದಾಗಿದ್ದು, ವಿತರಣೆ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ಶಾಸಕ ಗೋಪಾಲಯ್ಯ, ಶ್ರೀನಿವಾಸ ಟ್ರೇಡರ್ಸ್ನ ಶ್ರೀನಿವಾಸ್, ಮಹಾ ಸಿಮೆಂಟ್ ಜನರಲ್ ಮ್ಯಾನೇಜರ್ ವೀರಣ್ಣ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ರು. ಆ ಗಣೇಶನ್ನ ಪ್ರತಿಷ್ಠಾಪನೆ ಮಾಡಿ ನಂತರ ಅದನ್ನ ವಿಸರ್ಜನೆ ಮಾಡುವಾಗ ಅವರ ಮನೆ ಬಕೆಟಲ್ಲೇ ಅದನ್ನ ವಿಸರ್ಜನೆ ಮಾಡಿ ಆ ಮಣ್ಣಿನಲ್ಲಿ ಮತ್ತೆ ಗಿಡವನ್ನು ನೆಟ್ಟು ಮತ್ತೆ ಒಂದು ಹೂವಿನ ಗಿಡಗಳ ಅವುಗಳನ್ನ ಬೆಳೆಸ್ಕೋಬಹುದು ಅನ್ನೋ ಒಂದು ಒಳ್ಳೆ ಉದ್ದೇಶ. ಮಣ್ಣಿನ ಗಣೇಶನನ್ನೇ ಉಪಯೋಗಿಸಬೇಕು, ಪ್ಲಾಸ್ಟಿಕ್ ಇದನ್ನು ಉಪಯೋಗಿಸ್ಕೊಡ್ದು ಅಂತಕ್ಕಂಥದ್ದು. ನಾನು ಭಾಳ POP ಗಣೇಶ ಉಪಯೋಗಿಸ್ಕೊಡ್ದು. ಬಹುಶಃ ಒಟ್ಟು 7,000 ಮಣ್ಣಿನ ಗಣೇಶಗಳನ್ನೆಲ್ಲ ನಾವು ಕೊಟ್ಟಿರ್ತಕ್ಕಂಥದ್ದು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.